ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯಪ್ಪ. ಹಾಯ್ ಜೀವ, ಬಾ ಕುತ್ಕೋ. ಯಾಕೋ ಇಷ್ಟು ಲೇಟು? ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತಪ್ಪ, ಅದಕ್ಕೆ ಲೇಟು. ಏನಿವತ್ತು ಮುಖದಲ್ಲಿ ಬೇರೆ ಕಳೆನೇ ಇದೆ, ತುಂಬಾ ಖುಷಿಯಾಗಿದ್ಯಾ? ಹೌದು, ಎನಿ ಗೆಸ್? ಕಂಪ್ನಿಗೆ ಈ ಕ್ವಾರ್ಟರ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಸಿಕ್ಕಿರ್ಬೇಕು, ಅದಕ್ಕೆ ಖುಷಿಯಾಗಿದ್ಯಾ? ಅಲ್ಲ, ಸರಿಯಾಗಿ ಗೆಸ್ ಮಾಡಿ. ಮಹಿ, ನೀನ್ ಗೆಸ್ ಮಾಡು. ಆಕ್ಚುಲಿ ನಾನು ಮಾವನ್ ಹಾಗೆ ಅನ್ಕೊಂಡಿದ್ದೆ, ಬಿಸ್ನೆಸ್ ಅಲ್ಲಿ ಏನೋ ಪ್ರಾಫಿಟ್ ಆಗಿರ್ಬೇಕು ಅಂತ. ಈಗೀಗ ಅದೇ ಅಲ್ವಾ ನೀನ್ ತುಂಬಾ ಎಂಜಾಯ್ ಮಾಡೋದು? ಹ್ಞೂ, ಮತ್ತೆ ಸಕ್ಸಸ್ನ ಎಂಜಾಯ್ ಮಾಡ್ಲೇಬೇಕಲ್ವಾ? ಈ ದುಡ್ಡು ಅನ್ನೋದು ಒಂಥರ ಡ್ರಗ್ಸ್ ಇದ್ದಂಗೆ. ಒಂದ್ಸಲ ಆ ನಶೆ ಏರಿದ್ರೆ ಅದ್ರ ಮುಂದೆ ಬೇರೆ ನಶೆನೇ ಇಲ್ಲ, ಅಷ್ಟು ಕಿಕ್ ಕೊಡತ್ತೆ. ಮೊದಲೆಲ್ಲ ನಾವು ದುಡ್ಡು ದುಡಿತೀವಿ, ಆಮೇಲೆ ದುಡ್ಡನ್ನ ದುಡಿತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಕೋಟ್ಯಾಧಿಪತಿ ಆಗೋದು ಕಷ್ಟ, ಅಲ್ಲಿಗೆ ಒಂದ್ಸಲ ರೀಚ್ ಆದ್ಮೇಲೆ ಎಲ್ಲ ಮ್ಯಾಜಿಕ್ ತರ ಆಗೋಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. 1 2 ಆಗತ್ತೆ, 2 4 ಆಗತ್ತೆ, 4 40 ಆಗತ್ತೆ, ಹೀಗೆ ಗೋಸ್ ಆನ್. ಕೋಟಿ ದುಡ್ಡು ಜೇಬಲ್ ಒಂದು ಬೀಳತ್ತೆ, ದುಡ್ಡಿನ ಮಳೆನೇ ಸುರಿಯುತ್ತೆ. ಅದಕ್ಕೋಸ್ಕರ ನಾವು ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಆಮೇಲೆ ಅದನ್ನೇ ಹಾಬಿ ಮಾಡ್ಕೋಬೇಕು, ಪ್ಯಾಷನ್ ಆಗಬೇಕು. ಆಗಲೇ ನಾವು ದುಡ್ಡನ್ನ ತುಡಿಯೋಕ್ಕೆ ಸಾಧ್ಯ, ದುಡ್ಡನ್ನ ಬೆಳೆಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ನಿಂತಲ್ಲೇ ನಿಲ್ಬೇಕಾಗತ್ತೆ. 6 ಕೇರಲ್ಲ, 3 ಕಿಡಿಯಲ್ಲ. ಆಗ ನಮ್ಮ ಲೈಫ್ ಇದ್ದಲ್ಲೇ ಇರುತ್ತೆ. ಅದು ಹೇಗಾಗತ್ತೆ ಅಂದರೆ, ಎಲ್ಲೂ ಹೋಗದೆ ಕೆಟ್ಟು ನಿಂತಿರೋ ಬಸ್ ಹತ್ತಿ ಟಿಕೆಟ್ ತಗೊಂಡಾಗ ಆಗುತ್ತೆ. ನೋ ಯೂಸ್. ಇದ್ದಲ್ಲೇ ಇದ್ದು ರೆಸ್ಟ್ ಹಿಡ್ಬಿಡುತ್ತೆ. ಆದರೆ ನಾನು ಹಾಗಲ್ಲ. ದುಡ್ಡಿನ ರುಚಿ ನೋಡಿದ್ಮೇಲೆ ನಾನು ತುಂಬಾ ಆಂಬಿಷಿಯಸ್ ಆಗಿಬಿಟ್ಟಿದ್ದೀನಿ. ಮನಿ ಈಸ್ ಅನಿ ಅನ್ನೋದು ನನ್ನ ಲೈಫಿನ ಒನ್ಲೈನ್ ಅಜೆಂಡಾ. ಮನಿ ಮನಿ ಮನಿ. ಐ ಈಟ್ ಮನಿ, ಐ ಡ್ರಿಂಕ್ ಮನಿ, ಐ ಸ್ಲೀಪ್ ಮನಿ, ಐ ಡ್ರೀಮ್ ಅಬೌಟ್ ಮನಿ. ಜೀವ, ಮನಿ ಬಗ್ಗೆ ಲೆಕ್ಚರ್ ಕೊಟ್ಟಿದ್ ಸಾಕು. ಫಸ್ಟ್ ವಿಷಯ ಏನು ಅಂತ ಹೇಳು. ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನು ಗೊತ್ತಾ ಮನಿ, ನಾನು ಹೈದರಾಬಾದ್ ಮತ್ತು ಚೆನ್ನೈಯಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದೀನಲ್ಲ, ಅದಕ್ಕೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಇನ್ವೆಸ್ಟ್ಮೆಂಟ್ ದುಡ್ಡು ಬರ್ತಾ ಇದೆ, ನನ್ನ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿದೆ. ವಾವ್, ದಟ್ಸ್ ಗ್ರೇಟ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ಇದಕ್ಕೆ ಪಾರ್ಟಿ ಮಾಡೋಣ. ಹೌದು, ಇನ್ವೆಸ್ಟರ್ಸ್ ಯಾರು? ಮತ್ತಿನ್ಯಾರು? ರಾಜೇಂದ್ರ ಭೂಪತಿ ಸರ್. ಎಷ್ಟಂದ್ರು ಅವರೇ ಅಲ್ವಾ ನನ್ನ ಸಪೋರ್ಟಿಂಗ್ ನಿಲ್ಲೋದು. ಅವರೇ ನನ್ನ ಬ್ಯಾಂಕು, ಬ್ಯಾಕ್ ಬೋನು ಎಲ್ಲ. ಬಜೆಟ್ ಎಷ್ಟಾದರೂ ಆಗಲಿ ಇನ್ವೆಸ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿತೌಟ್ ಡೆಪಾಸಿಟು, ವಿತೌಟ್ ಶ್ಯೂರಿಟಿ, ನನ್ನ ಮೇಲಿರೋ ನಂಬಿಕೆಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರು. ಇದೇನು ಹೀಗೆ ಹೇಳ್ತಿದ್ಯಾ ಮಹಿ? ನನ್ನ ಮೇಲೆ ನಂಬಿಕೆ ಇಟ್ಟಿರೋರ ಮೇಲೆ ನಾನು ಅನುಮಾನ ಪಡಬೇಕಾ? ಇವತ್ತು ಅವರು ನಿನ್ಗೆ ದುಡ್ಡು ಕೊಟ್ಟು ನಾಳೆ ಏನಾದ್ರು ಸೆಕ್ಯೂರಿಟಿಗೆ ಮಾರ್ಟ್ಗೇಜ್ ಮಾಡಬೇಕು ಅಂದ್ರೆ ಅಷ್ಟೊಂದು ಬೆಲೆ ಬಾಳೋಂಥದ್ದು ನಮ್ಮ ಹತ್ರ ಏನೂ ಇಲ್ಲ ಜೀವ. ಇನ್ವೆಸ್ಟರ್ಸ್ ಇದ್ದಾರೆ ಅಂತ ಓವರ್ ಆಂಬಿಷಿಯಸ್ ಆಗಕ್ಕೆ ಹೋಗ್ಬೇಡ. ಇವಾಗ ತಾನೇ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋತಾ ಇದೆಯಾ. ಒಂದೊಂದು ಹೆಜ್ಜೆನೇ ಇಡು. ಆಲ್ ಆಫ್ ಎ ಸಡನ್ ರನ್ನಿಂಗ್ ರೇಸ್ ಮಾಡಕ್ಕೆ ಹೋಗ್ಬೇಡ. ಬಿಸ್ನೆಸ್ ಅಲ್ಲಿ ಅಗ್ರೆಸಿವ್ ಆಗಿರಬೇಕು ನಿಜ, ಹಾಗಂತ ಅಷ್ಟೊಂದು ಓವರ್ ಸ್ಪೀಡಾಗಿ ಹೋಗಬಾರ್ದು. ನೀನು ತುಂಬ ಸ್ಪೀಡಾಗಿ ಓಡ್ತಾ ಇದೆಯಾ ಜೀವ. ಸ್ವಲ್ಪ ಸ್ಲೋ ಡೌನ್ ಆಗು. ಇನ್ವೆಸ್ಟ್ ಮಾಡೋರು ಇದ್ದಾರೆ ಅಂತ ಅತಿಯಾಗಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಒಳ್ಳೇದಲ್ಲ ಅಲ್ವಾ? ಅದೂ ಡೇಂಜರೇ. ಸೊ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡು. ಹೌದು ಕಣೋ ಜೀವ, ಮಹಿಮಾ ಹೇಳ್ತಿರೋದು 100% ಕರೆಕ್ಟ್ ಆಗಿದೆ. ನೋಡು, ನೀನ್ ಎಷ್ಟು ಬೇಕಾದ್ರೂ ದುಡಿದ ಮೇಲೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಿನ್ನ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡು. ಇಲ್ಲದೆ ಹೋದ್ರೆ ಬ್ಯಾಂಕ್ ಲೋನ್ ತಗೋ, ಕರೆಕ್ಟ್ ಆಗಿರುತ್ತೆ. ಅದನ್ನ ಬಿಟ್ಟು ಯಾರೋ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಅದನ್ನ ತಗೊಂಡು ಅವ್ರ ಹಂಗಿಗೆ ಯಾಕೋ ಬೀಳ್ತೀಯ? ನೋಡು ಜೀವ, ಈಗಿನ ಕಾಲದಲ್ಲಿ ಅವ್ರಿಗೆ ಬೆನಿಫಿಟ್ ಇಲ್ಲದೆ ಯಾರು ಹಾಯ್ ಅಂತಾನೂ ಹೇಳೋದಿಲ್ಲ. ಅಂಥದ್ರಲ್ಲಿ ನಿನ್ನ ಇಷ್ಟು ಬೇಗ ನಂಬಿ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದಾರೆ ಅಂದ್ರೆ ಯಾಕೋ ಸ್ವಲ್ಪ ಡೌಟ್ ಇದೆ. ನೋಡು, ನೀನು ಯೋಚನೆ ಮಾಡು, ಗೊತ್ತಾಯ್ತಾ? ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಹೌದು ಜೀವ, ನಿಮ್ಮಮ್ಮ ಮಹಿಮಾ ಇಬ್ಬರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ಏನೇ ಮಾಡಬೇಕಾದ್ರೂ 1000 ಸಲ ಯೋಚನೆ ಮಾಡಿ ಹೆಜ್ಜೆ ಇಡು.
ಏನಂಕಲ್ ವಿಷಯ? ಏನೋ ಮಾತಾಡಬೇಕು ಅಂತ ಕರೆಸಿದ್ರೆ? ಅದೇ ನಿಮ್ಮ ಅಣ್ಣನ ಕಂಪನಿ ಶೇರ್ಸ್ ಬಗ್ಗೆ. ಶೇರ್ಸ್ ಬಗ್ಗೆನಾ? ಶೇರ್ಸ್ ಬಗ್ಗೆ ಏನು? ನಿಮ್ಮ ಅಣ್ಣನ ಕಂಪನಿಯನ್ನ ಮುಳುಗಿಸ್ಬೇಕು ಅಂದ್ರೆ ಆ ಕಂಪನಿಯ ಶೇರ್ಸ್ಗಳನ್ನ ನಾವು ಮೊದಲು ಬೈ ಮಾಡಬೇಕು. ಆ ಕಂಪನಿಯ ಮಾಲೀಕನಾದಂತ ನಿಮ್ಮ ಅಣ್ಣನ ಹತ್ರ 51% ಶೇರ್ಸ್ ಇದೆ. ಉಳಿದಿದ್ದು 49% ಶೇರ್ಸ್. ಅದನ್ನ ಈಗ ನಾವು ಬೈ ಮಾಡಿ ನಮ್ಮ ಹತ್ರ ಇಟ್ಕೋಬೇಕು. ಅಂಕಲ್, ಶೇರ್ಸ್ನ ಬೈ ಮಾಡೋದು, ಕಂಟ್ರೋಲ್ ತಗೊಳ್ಳೋದು ಎಲ್ಲ ಓಕೆ, ಬಟ್ ಅದರಿಂದ ಇರೋ ಲಾಜಿಕ್ ಏನು ಅಂತ ಅರ್ಥ ಆಗ್ಲಿಲ್ಲ ನನಗೆ. ಏನಪ್ಪ ನೀನು ಎಲ್ಲ ತಿಳಿದವನಾಗಿ ಈ ರೀತಿ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಅರ್ಥ ಆಗ್ಲಿಲ್ಲ. ಕಂಪನಿನಲ್ಲಿ ಪವರ್ ಇರೋದು ಯಾರಿಗೆ ಹೇಳು? ಮೆಜಾರಿಟಿ ಶೇರ್ಸ್ ಯಾರ ಹತ್ರ ಇದೆಯೋ ಆ ಹೋಲ್ಡರ್ಗೆ. ನಿಮ್ಮ ಅಣ್ಣನನ್ನ ಕೆಳಗಡೆ ಇಳಿಸಿ ನಿನ್ನನ್ನ ಮೇಲಕ್ಕೆ ಏರಿಸ್ಬೇಕು ಅಂದ್ರೆ ನಾವು ಹೈಯೆಸ್ಟ್ ಶೇರ್ಸ್ ಹೋಲ್ಡರ್ ಆಗಬೇಕು. ಅದಕ್ಕೆ ಆ ಶೇರ್ಸ್ಗಳನ್ನ ನಾವು ಬೈ ಮಾಡಬೇಕು. ಆರಾಮ್ಸೆ ಕೂತ್ಕೋ. ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಎಕ್ಸೈಟ್ ಆಗದಿರತ್ತ ಸಿಸ್ಟರ್. ಏನ್ ಸಿಸ್ಟರ್ ನೀನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ಟೆ. ಸೂಪರ್ ಸಿಸ್ಟರ್, ಸೂಪರ್ ಸಿಸ್ಟರ್. ದಿನ ಮುಂದೆ ಟಿವಿ ಸಿನಿಮಾ ಆರ್ಟಿಸ್ಟ್ಗಳನ್ನೆಲ್ಲ ನಿವಾಳಿಸಿ ಹೋಗಿಬೇಕು. ಏನ್ ಸಿಸ್ಟರ್ ನೀನು ಪ್ರತಿಭೆ. ನೀನೊಂಥರ ಮಲ್ಟಿ ಟ್ಯಾಲೆಂಟೆಡ್ ರೈಟರ್ ಕಮ್ ಆಕ್ಟರ್ ಕಮ್ ಡೈರೆಕ್ಟರ್. ಎಷ್ಟು ಚೆನ್ನಾಗಿ ಸ್ಟೋರಿ ಮಾಡ್ಕೊಂಡು ಅದಕ್ಕೆ ತಕ್ಕನಂಗೆ ಆಕ್ಟ್ ಮಾಡಿಬಿಟ್ಟೆ ಸಿಸ್ಟರ್. ನೀನೊಂಥರ ನಟಿ ಭಯಂಕರಿ, ಬಹುಮುಖ ಪ್ರತಿಭೆ. ಏನನ್ನ ಮಾಡೋದು? ಬಚಾವಾಗೋದಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ? ಅದು ನಿಜ. ಬುಡಕ್ ಬೆಂಕಿ ಬಿದ್ದಾಗಲೇ ರಾಕೆಟ್ ಮೇಲಕ್ಕೆ ಹಾರೋದು. ಅದು ನಮಗೂ ಅಪ್ಲೈ ಆಗುತ್ತೆ. ನಮ್ಮ ಬುಡಕ್ಕೆ ಬಿಸಿ ಬಿದ್ದಾಗಲೇ ತಲೆ ಓಡೋದು. ಹೌದಲ್ವಾ? ಏನಿದು ಕೈಗೂ ಬ್ಯಾಂಡೇಜ್ ಮಾಡ್ಕೊಂಡ್ಬಂದು ಯಾರಿಗೂ ಡೌಟ್ ಬರ್ದಂಗೆ ಮಾಡ್ಬಿಟ್ಟೆ. ಸ್ವಲ್ಪ ಡೌಟ್ ಬಂದಿದ್ರು ನಮ್ಮ ಕತೆ ಅಷ್ಟೇ. ಗೌತಮ್ ಕೈಯಲ್ಲಿ ಸೂಟೆಡ್ ಸೈಟ್ ಆಗ್ತಿದ್ವಿ, ಅಟ್ಟಾಡ್ಸ್ಕೊಂಡ್ಬಂದು ಹೊಡೆದಿರೋನು. ಸಾಕು ಸುಮ್ಮನೆ ರಣ, ಏನೇನೋ ಮಾತಾಡಬೇಡ. ಅಂಥದ್ದೇನೂ ಆಗ್ತಿರ್ಲಿಲ್ಲ. ಆದರೆ ನನಗೆ ಆಶ್ಚರ್ಯ ಆಗಿದ್ದು ಗೌತಮ್ ಇವತ್ತು ನನ್ನನ್ನು ಪ್ರಶ್ನೆ ಮಾಡಿದ್ದು. ಅವನು ನನ್ನನ್ನು ಈ ಸ್ಥಿತಿಯಲ್ಲಿ ಪ್ರಶ್ನೆ ಮಾಡಲ್ಲ ಅಂತ ಅಂದ್ಕೊಂಡೆ. ಆದರೂ ಮಾಡ್ದ. ಅವನು ಪ್ರಶ್ನೆ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾನೆ. ಅವನು ಬದಲಾಗಿದ್ದಾನೆ ಅಂತಲೇ ನನಗೆ ಆಶ್ಚರ್ಯ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಣ್ಣ. ಹೊಸ ಬೆಳವಣಿಗೆ. ಎಲ್ಲ ಪೂರ್ಣಸ್ ಭೂಮಿಕನ್ ಪ್ರಭಾವ. ಸಿಸ್ಟರ್, ನಿನ್ ಜಾಗನ ಅವಳು ಆಕ್ರಮಿಸಿಕೊಂಡಿದ್ದಾಳೆ. ಜಾಗ್ರತೆ. ನಿನ್ನ ಪ್ರಾಬಲ್ಯನ ಕಡಿಮೆ ಮಾಡಿ ತನ್ನ ಪ್ರಾಬಲ್ಯನ ಹೆಚ್ಚಿಸ್ಕೋತಾ ಇದ್ದಾಳೆ. ಸಿಸ್ಟರ್, ಎಲ್ಲಾನು ತನ್ನ ವಶಕ್ಕೆ ತಗೋತಾ ಇದ್ದಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಗೌತಮ್ ನನ್ನ ಕೈ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಒಂದು ಕ್ಷಣ ತಬ್ಬಿಬ್ಬಾಗ್ಬಿಟ್ಟೆ ಗೊತ್ತಾ. ಅವನು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ಬಿಟ್ಟೆ. ಹ್ಞೂ ಸಿಸ್ಟರ್, ನೀನು ಹೇಳಿದ್ದಕ್ಕೆ ತಲೆ ಬುಡ ಇರಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.